ವೆಲ್ಕಮ್ ಬ್ಯಾಕ್ ಟು ಸುಕಿನಾ ಲಾಗ್ಸ್. ಆಫ್ಟರ್ ಸೋ ಲಾಂಗ್ ಟೈಮ್, ತುಂಬ ದಿನ ಆದಮೇಲೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಸಾರಿ ಫಾರ್ ದಿಸ್ ಡಿಲೇ. ಆ್ಯಕ್ಚುಲಿ ಸಮ್ ಫ್ಯೂರಲ್ ರೀಸನ್ಸಿಂದ ನಾನು ವೀಡಿಯೋ ಮಾಡಲಿಕ್ಕೆ ಆಗಿದ್ದಿಲ್ಲ. ಸೊ ಹಾಗಾಗಿ ಇನ್ನು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ನೀವೆಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಡೇ ಇನ್ ಭೀಮ್ ಅಮಾವಾಸ್ಯೆ ಮಾರ್ನಿಂಗ್ ವರ್ಕ್ ಸ್ಟಾರ್ಟ್. ಟೈಮ್ ನಾವು 4:30. ಓಕೆ, ಸ್ಟಾರ್ಟ್ ದ ವರ್ಕ್ ನಾವು. ಸೊ ನಾನು ಫಸ್ಟು ವರ್ಕ್ ಸ್ಟಾರ್ಟ್ ಮಾಡಿದ್ದು ಹೇಗೆ ಅಂತಂದರೆ, ಒಳಗಡೆದೆಲ್ಲ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಬಾಗಿಲಿಗೆ, ಆಮೇಲೆ ನಮ್ಮ ಅಂಗಳದ್ದು ಅರಿಶಿನ ಕುಂಕುಮ ಮತ್ತು ರಂಗೋಲಿ ಹಾಕೋಣ ಅಂತ ಹೇಳಿಬಿಟ್ಟು ಫಸ್ಟಿಗೆ ಸಗಣಿ ಎಲ್ಲ ಸಾರಿಸಿದ್ದೀನಿ. ಸೊ ಸಗಣಿ ಸಾರಿಸಿದ್ಮೇಲೆ ನಾನು ರಂಗೋಲಿ ಹಾಕೋಣ, ಅರಿಶಿನ ಕುಂಕುಮ ಇಡೋಣ ಅಂತ ಹೇಳ್ಬಿಟ್ಟು ಇದೊಂದು ಪೆಂಡಿಂಗ್ ಉಳಿಸ್ಕೊಂಡಿದ್ದೆ. ಸೊ ನೋಡಿ, ನಾನು ಇವಾಗ ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಹಾಕ್ತಾ ಇರೋದನ್ನ ರಾಣಿ ಹೇಗೆ ನೋಡ್ತಾ ಇದ್ದಾಳೆ. ಸೊ ನನಗೆ ಅಷ್ಟೊಂದು ಪರ್ಫೆಕ್ಟಾಗಿ ರಂಗೋಲಿ ಹಾಕ್ಲಿಕ್ಕೆ ಬರೋಲ್ಲ, ಬಿಕಾಸ್ ಯಾಕಂದರೆ ನಾನು ಯಾವಾಗಲೂ ಜಾಸ್ತಿ ರೆಗ್ಯುಲರಾಗಿ ರಂಗೋಲಿ ಹಾಕಿಲ್ಲ. ನಾನು ಸ್ಮಾಲ್ ರಂಗೋಲಿಸ್ ಜಾಸ್ತಿ ರೆಫರ್ ಮಾಡ್ತೀನಿ. ಬಿಗ್ ರಂಗೋಲಿಸ್ ನಂಗೆ ಇಷ್ಟ ಆಗೋಲ್ಲ. ಆಮೇಲೆ ಅದ್ರ ಜೊತೆಗೆ ನಾನು ಸಿಂಪಲಾಗಿರಬೇಕು ಅಂತ ಹೇಳ್ಬಿಟ್ಟು ಮ್ಯಾನ್ಯುವಲ್ ಪ್ಲೇಟ್ಸ್ನ ಯೂಸ್ ಮಾಡಿದೆ. ಮ್ಯಾನ್ಯುವಲಾಗಿ ರಂಗೋಲಿ ಹಾಕೋದು ಅಂತ ಹೇಳ್ಬಿಟ್ಟು ಈ ಥರ ಪ್ಲೇಟ್ಸ್ನ ನಾನು ತೊಗೊಂಬಂದು ಇಟ್ಕೊಂಡಿದ್ದೆ. ಸಮ್ ಎಮರ್ಜೆನ್ಸಿ ಟೈಮಲ್ಲಿ ಸಡನ್ನಾಗಿ ಇವಾಗ ರಂಗೋಲಿ ಹಾಕಲಿಕ್ಕೆ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ಈ ಥರ ಮ್ಯಾನ್ಯಲಾಗಿ ಒಂದ್ಸಲಿ ಹಾಕಿದರೆ ಲುಕ್ಸ್ ಗುಡ್ ಆ್ಯಂಡ್ ಲೈಕ್ ಸಿಂಪಲ್ ವರ್ಕ್ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಜೊತೆಗೆ ನಮ್ಮ ಮನೆಯವ್ರು ಹೇಳಿದ್ರು ಒಂದು ರಂಗೋಲಿ ಹಾಕ್ಬಿಡು ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೆ. ಅದ್ರ ಜೊತೆಗೆ ನಮ್ಮ ಮನೆಯವ್ರು ರೇಗಿಸ್ತಾಯಿದ್ರು ನನಗೆ, ನೋಡಿ ಹೇಗೆ ರೇಗಿಸ್ತಾಯಿದ್ರು ಅಂತ. ಅವರು ಬಿಡುತ್ತಿರುವಂತಹ ಅದ್ಭುತವಾದಂತಹ ರಂಗೋಲಿ. ಸೊ ರಂಗೋಲಿ ಹಾಕ್ತಾಯಿದ್ದೆ. ಸೊ ನನಗೇನು ಅನಿಸ್ತು ಅಂತಂದರೆ ಸಿಂಪಲ್ಲಾಗಿ ಯಾವ್ದಾದ್ರು ಲೈಕ್ ಲೀವ್ಸ್ ಥರದ್ದು ಒಂದು ರಂಗೋಲಿ ಹಾಕ್ಬಿಡೋಣ. ಇದು ಎಲ್ಲರ ಮನೆಗೂ ಗೊತ್ತು, ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತು. ದಿಸ್ ಇಸ್ ಸಿಂಪಲ್ ಆ್ಯಂಡ್ ಬೇಸಿಕ್ ಅಂತ ಹೇಳಿ. ಅದ್ರ ಮಿಡಲಲ್ಲಿ ಸ್ವಲ್ಪ ಏನಾದ್ರು ಕ್ರಿಯೇಟಿವ್ ಆಗಿರಲಿ ಅಂತ ಬಿಟ್ಟು ನಂದು ನಮ್ಮ ಮನೆಯವ್ರದ್ದು ನೇಮ್ ಬರಿತಾ ಇದ್ದೆ, ಸುಮಾಕಿರು ಅಂತ ಹೇಳಿ. ನೋಡ್ಬೋದು, ಸುಮಾ ಅಂಕಿರು ಅಂತ ಹೇಳ್ಬಿಟ್ಟು ಬರ್ತೀನಿ. ಅದಾದಮೇಲೆ ನಾನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ಫಸ್ಟ್ ನಾನು ಪೂಜೆ ಮಾಡ್ಕೊಂಬಿಡೋಣ, ಅಮಾವಾಸ್ಯೆ ಪೂಜೆ ಅಂತ ಹೇಳಿಬಿಟ್ಟು ಅಮಾವಾಸ್ಯೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಮ್ಮ ಮನೆಯವರ ಪಾದ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ಫಸ್ಟ್ ನಾನು ಅಮಾವಾಸ್ಯೆ ಪೂಜೆ ಮುಗಿಸ್ಕೊಂಡ್ಬಿಟ್ಟೆ. ಸಿಂಪಲ್ಲಾಗಿ ಅಮಾವಾಸ್ಯೆ ಪೂಜೆ ಮುಗಿಸ್ಕೊಂಡು ನೆಕ್ಸ್ಟು ನಾನು ನನ್ನ ಗಂಡನ ಪಾದ ಪೂಜೆ ಮಾಡಬೇಕು ಅಂತ ಹೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೆ. ನೋಡ್ಬೋದು, ಫಸ್ಟ್ ನಾನು ಅಮಾವಾಸ್ಯೆ ಪೂಜೆ ಮುಗಿಸ್ಕೊಂಡ್ಬಿಟ್ಟೆ. ಅದಾದಮೇಲೆ ನನ್ನ ಗಂಡನ ಪಾದ ಪೂಜೆ ಮಾಡಬೇಕು ಅಂತ ಹೇಳಿ ಪಾದ ಪೂಜೆ ಮಾಡಲಿಕ್ಕೆ 1 by 1 ರೆಡಿ ಮಾಡ್ಕೊತಾ ಇದ್ದೆ. ನೀವು ಹೇಗೆ ಮಾಡಿದ್ರಿ ನಿಮ್ಮ ಗಂಡನ ಪಾದ ಪೂಜೆ? ನನಗೆ ತಿಳಿದಿರೋ ಮಟ್ಟಿಗೆ ನಾನು ಪಾದ ಪೂಜೆ ಮಾಡಿದ್ದೀನಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ಪ್ಲೀಸ್ ಹೊಟ್ಟೆಗೆ ಹಾಕ್ಕೊಳ್ಳಿ. ಯಾಕಂದರೆ ನಂದು ಇದು ಸೆಕೆಂಡ್ನೇ ಪಾದ ಪೂಜೆ ಮದುವೆ ಆದಮೇಲೆ. ನನಗೆ ಯಾರೋ ಹೇಳಿದರು, ಲೈಕ್ ಈ ಥರ ದಾಸವಾಳದಲ್ಲಿ ಬಿಳಿ ಮತ್ತು ಈ ಥರ ಕೆಂಪು ಬಣ್ಣದ್ದು ದಾಸವಾಳನ ತೊಗೊಂಬಂದು ಪೂಜೆ ಮಾಡಿದರೆ ಭೀಮನ ಅಮಾವಾಸ್ಯೆ ದಿನ ಒಳ್ಳೆಯದಾಗುತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ನಾನು ಬೇಕು ಅಂತ ಹೇಳಿಬಿಟ್ಟು ಪರ್ಟಿಕ್ಯುಲರಾಗಿ ಈ ಥರ ದಾಸವಾಳನ ಹುಡ್ಕೊಂಡೋಗಿ ತೊಗೊಂಡ್ಬಂದು ಪೂಜೆ ಮಾಡ್ತಾ ಇರೋದು. ಆ್ಯಕ್ಚುಲಿ ನಮ್ಮ ಮನೆಯವ್ರು ರಗಿಸ್ತಾಯಿದ್ರು ನನಗೆ ಈ ಪೂಜೆ ಮಾಡಬೇಕಾದ್ರೆ. ಇದಕ್ಕೋಸ್ಕರ ನಾನು ನಕ್ಕೊಂಡೇ ಮಾಡ್ತಾಯಿದ್ದೆ. ಗಂಡನಿಗಾಗಿ ಮಾಡುವ ಪೂಜೆ ಅಂದರೆ ಭೀಮನ ಅಮಾವಾಸ್ಯೆ ಪೂಜೆ ಅಷ್ಟೇ ಅನಿಸುತ್ತೆ ನಾನು ಅನಿಸಿಕೆ ಪ್ರಕಾರ. ಬಿಕಾಸ್ ಅವ್ರನ್ನ ಕಾಲು ಮುಟ್ಟಿ ಪಾದ ಪೂಜೆ ಮಾಡಿ ಆ ಒಂದು ಇದು ಕಟ್ತಾರಲ್ವ ಕಂಕಣ, ಆಯಸ್ಸು ಆರೋಗ್ಯ ಎಲ್ಲ ಪ್ರತಿಯೊಂದು ಕೂಡ ಭೀಮನ ಥರ ನನ್ನ ಗಂಡ ಇರಬೇಕು ಅಂತ ಹೇಳ್ಬಿಟ್ಟು ಆ ಒಂದು ವ್ರತನ ಮಾಡ್ತಾರಲ್ವ, ಭೀಮನ ಅಮಾವಾಸ್ಯೆ ವ್ರತ ವಾಟಿ ಪೂಜೆ. ಸೊ ಇದೆಲ್ಲ ನಂಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ಮಾಡಿದ್ದೀನಿ. ಆಮೇಲೆ ನನ್ನ ಗಂಡ ಅರಿಶಿನ ಕುಂಕುಮ ಹಚ್ಚುತ್ತಾಯಿದ್ರು. ನನಗೆ ಅದೇನೋ ಗೊತ್ತಿಲ್ಲ, ನನಗೆ ಎಲ್ಲದರಲ್ಲಿ ಎಲ್ಲ ಪೂಜೆಗಳಲ್ಲಿ ನಂಗೆ ಇಷ್ಟ ಆಗೋ ಪಾಠ ಅಂದರೆ ಲೈಕ್ ಅರಿಶಿನ ಕುಂಕುಮ ಹಚ್ಬೇಕಾದ್ರೆ, ಅರಿಶಿನ ಕುಂಕುಮ ತೊಗೊಬೇಕಾದ್ರೆ, ಹೂ ಕೊಡಬೇಕಾದ್ರೆ, ಬಳೆ ಕೊಡಬೇಕಾದ್ರೆ, ಈ ಥರ ಬಾಗಿನ ಕೊಡಬೇಕಾದ್ರೆ, ಈ ಒಂದು ಪಾಠ ನನಗೆ ತುಂಬ ಇಷ್ಟ ಆಗುತ್ತೆ. ಐ ಡೋಂಟ್ ನೋ, ಒಂಥರ ಮೈಯೆಲ್ಲ ನನಗೆ ರೋಮಾಂಚನ ಆಗುತ್ತೆ ಈ ಒಂದು ಪಾಠ. ಕುಂಕುಮ ಇಡಬೇಕಾದ್ರೂ ಕೂಡ ಅಷ್ಟೇ, ಏನೋ ಒಂದು ಲೈಕ್ ಇನ್ನೇನು ಬೇಕು ಹೆಣ್ಣಿಗೆ ಅನ್ನೋ ಥರ. ಇದೇ ಇಷ್ಟ ಅಲ್ವಾ, ಅರಿಶಿನ ಕುಂಕುಮ ಬಳೆ ಹೂವು
ಇದಿಷ್ಟು ನನಗೆ ಇಷ್ಟ ಆಗುತ್ತೆ. ಆಮೇಲೆ ನಾನೇನು ಅಂತಂದರೆ ನಾನು ಸ್ವೀಟ್ ಏನೂ ಮಾಡಿರಲಿಲ್ಲ, ಬರೀ ಸಕ್ಕರೆ ಮಾತ್ರ ನಮ್ಮ ಮನೆಯವ್ರು ತಿನ್ನಿಸ್ತಾಯಿದ್ರು ಸ್ವೀಟ್ ತಿನ್ನಿಸ್ಬೇಕು ಅಂದರೆ. ಬಿಕಾಸ್ ನಾನು ಬರೀ ತುಂಬ ಕೆಲಸದಲ್ಲಿ ಇನ್ವಾಲ್ವ್ ಆಗಿಬಿಟ್ಟಿದ್ದೆ, ಹಾಗಾಗಿ ನಾನು ಸ್ವೀಟ್ ಏನೂ ಮಾಡಲಿಕ್ಕಾಗಿದ್ದಿಲ್ಲ. ಅದು ಬೇರೆ ನಮ್ಮ ಮನೇಲಿ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಏನು ಪ್ರಾಬ್ಲಮ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಆಮೇಲೆ ಹೇಳ್ತೀನಿ, ಆಯಿತಾ? ಅದಕ್ಕೋಸ್ಕರ ನಾನು ಸ್ವೀಟ್ ಮಾಡಿರಲಿಲ್ಲ. ಸೊ ನೆಕ್ಸ್ಟು ನಾನು ಕಂಕಣ ಕಟ್ಟಿಸ್ಕೊಂಡೆ. ಅದೇನು ಲೈಕ್ ಕಟ್ತಾರಲ್ಲ ಕೈಗೆ, ಅದನ್ನು ಕಟ್ಟಿಸ್ಕೊಂಡೆ. ಸೊ ನಮ್ಮ ಮನೆಯವರು ಬೈತಿದ್ದೆ, ಲಾಸ್ಟ್ ಟೈಮ್ ಎಷ್ಟು ಚೆನ್ನಾಗಿ ಕಟ್ಟಿದ್ರಿ, ಈ ಟೈಮ್ ಯಾಕೆ ಹಿಂಗೆ ಕಟ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಟೈಟಾಗಿ ಕಟ್ಟಿಸ್ಕೊಂಡೆ. ಮತ್ತು ಅದರಲ್ಲೂ ಫೈಟಿಂಗು, ನಮ್ಮದು ಯಾವಾಗಲೂ ಫೈಟಿಂಗ್ ಆಗ್ತಾ ಇರುತ್ತೆ. ಮಿನಿ ಫೈಟಿಂಗ್ಸ್ ಅವಾಗ ನಡ್ಕೊಂಡು ಹೋಗುತ್ತೆ ಫೈಟಿಂಗು, ಎಲ್ಲದರಲ್ಲೂ ಫೈಟಿಂಗು. ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನಾನು ಮಾತ್ರ ಹಂಗೆ ಕಟ್ಟಿದ್ದೀನಿ, ನೀನು ಯಾಕೆ ಹಿಂಗೆ ಕಟ್ಟಿದ್ದೀಯ ಅಂತ ಹೇಳ್ಬಿಟ್ಟು. ಆಮೇಲೆ ನಮ್ಮ ಮನೆಯವರು ಲಾಸ್ಟಿಗೆ ನೆಕ್ಸ್ಟು ಕಾಲು ಬಿದ್ದು ಆಶೀರ್ವಾದ ತೊಗೊಂಡು, ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ಅಮೌಂಟ್ ಕೊಟ್ಟರು, ಏನಾರು ತಗೋ ಅಂತ ಹೇಳಿ. ಸೊ ಗಂಡ ಕೊಟ್ಟ ಪ್ರಸಾದ. ಅದಾದಮೇಲೆ ನಾನು ಹೇಳಿದ್ನಲ್ಲ ನಿಮಗೆ, ನಮ್ಮ ಮನೇಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ಪ್ರಾಬ್ಲಮ್ ಇನ್ ದ ಸೆನ್ಸ್ ಲೈಕ್ ನಮ್ಮಲ್ಲಿ ಗ್ಯಾಸ್ ಖಾಲಿ ಆಗಿಬಿಟ್ಟಿತ್ತು. ಎಂತ ಮಾಡೋದು, ಅಮಾವಾಸ್ಯೆ ಪೂಜೆ ಎಲ್ಲ ಊಟ ಮಾಡಬೇಕು ಅಂದ ತಕ್ಷಣ ಅಡುಗೆ ಏನಾದರೂ ಮಾಡೋಣ, ಪ್ರಸಾದ ಮಾಡೋಣ ಅಷ್ಟರಲ್ಲಿ ಗ್ಯಾಸ್ ಖಾಲಿ ಆಗಿತ್ತು. ಇನ್ನೇನು ಮಾಡಲಿಕ್ಕಾಗಲ್ಲ, ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಸಡನ್ಲಿ ಒಂದು 7-8 ಗಂಟೆ ಅಪ್ರಾಕ್ಸ್ ಆಗಿತ್ತು. ಆಗ ಕಟ್ಟಿಗೆ ಕಡ್ದು ಭೀಮನ ಅಮಾವಾಸ್ಯೆ ದಿನ ಭೀಮನ ರೀತಿ ಹೋಗಿದ್ವು. ಆ ಮಿಡಲಲ್ಲಿ ನಾನು ರೇಗಿಸ್ತಿದ್ದೆ ನಮ್ಮ ಮನೆಯವ್ರಿಗೆ. ನನ್ನ ಪತಿದೇವ ಭೀಮನ ಅವತಾರವನ್ನು ತಾಳಿದ್ದಾರೆ. ಫೈನಲಿ ಕಟ್ಕೆ ಒಲಿಯೇ ಭೀಮ್ ಬಡ ಭೀಮ್. ನಾವು ಒಲೆ ಹಚ್ಚಿ ಸೊ ಸಾಂಬಾರಿಗೆ ಒಗ್ಗರಣೆ ಕೊಡ್ತಾ ಇದ್ದೀವಿ. ನಲ್ಲಿ ಸಿಲಿಂಡರ್ ಖಾಲಿ ಆದರೆ ನೀವೇನು ಮಾಡ್ತೀರಾ? ಹೊಸ ಸಿಲಿಂಡರ್ ತೊಗೊಂಬರ್ತೀರಾ. ಆದರೆ ಈಗಿನ ಸಿಚುವೇಶನಲ್ಲಿ ಸಿಲಿಂಡರ್ ಬೇಗ ಸಿಗ್ತಾ ಇಲ್ಲ. ಸೊ ಅಂಥ ಟೈಮಲ್ಲಿ ನೀವೇನು ಮಾಡ್ತೀರಾ? ಈ ಥರ ಏನಾದರೂ ಕಟ್ಕೆ ಒಲೆ ಅರೇಂಜ್ ಮಾಡ್ತೀರಾ ಅಥವಾ ಏನು ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ, ಓಕೆ? ಸೊ ನಾನಿಲ್ಲಿ ಬಸ್ಸಾರು ಸಾಂಬಾರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಸೊಪ್ಪು, ಬಸ್ಸಾರು, ಮುದ್ದೆ, ಅನ್ನ ಎಲ್ಲ ಒಲೆಯಲ್ಲೇ ಮಾಡಿದೆ. ಬಟ್ ಎಲ್ಲ ವೀಡಿಯೋಸ್ನ ನಾನು ಕ್ಯಾಪ್ಚರ್ ಮಾಡಲಿಕ್ಕೆ ಆಗಲಿಲ್ಲ ಡ್ಯೂ ಟು ಬ್ಯುಸಿ ವರ್ಕ್ ಶೆಡ್ಯೂಲ್. ಬಿಕಾಸ್ ಒಲೆಯಲ್ಲಿ ಮಾಡ್ತಾ ಇದ್ದರೆ ಲೈಕ್ ಜಾಸ್ತಿ ವೀಡಿಯೋಸ್ ತೆಗಿಲಿಕ್ಕೆ ಆಗಲಿಲ್ಲ, ಹಾಗಾಗಿ. ಸೊ ಇದಾಗಿತ್ತು ನನ್ನ ಭೀಮನ ಅಮಾವಾಸ್ಯೆಯ ದಿನ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ಹೇಗಾಗುತ್ತೋ, ನನ್ನ ಕೈಯಲ್ಲಿ ಹೇಗಾಗುತ್ತೋ ಅಷ್ಟು ನಾನು ನನ್ನ ಪೂಜೆಗೆ ಜಸ್ಟಿಸ್ ಕೊಟ್ಟಿದ್ದೀನಿ, ನನ್ನ ಪೂಜೆಗೆ ನ್ಯಾಯ ಕೊಟ್ಟಿದ್ದೀನಿ. ಐ ಡೋಂಟ್ ನೋ ಹೌ ಯು ಲೈಕ್ ದಿಸ್. ಪ್ಲೀಸ್ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನನ್ನ ವೀಡಿಯೋಸ್ ನೋಡ್ತಾ ಇರಿ.